ಈಗ ನಾನು ATMಗೆ ಹೋಗ್ತಿದ್ದೀನಿ ಕಾಸು ವಿಡ್ರಾಲ್ ಮಾಡಕ್ಕೆ. ಯಾಕಂದ್ರೆ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ ವಿಡ್ರಾಲ್ ಮಾಡಕ್ಕೆ. ಜಸ್ಟ್ ಜೋಕ್ ಮಾಡ್ತಾ ಇದ್ರು, ಏನ್ ಯೂಟ್ಯೂಬ್ ಕಾಸು ಬಂದಿಲ್ಲ ಅಷ್ಟೇ, ಸ್ಯಾಲರಿ ಬಂದಿದೆ, ಅದೇ ವಿಡ್ರಾಲ್ ಮಾಡಕ್ ಹೋಗ್ತಾ ಇದ್ದೀನಿ. ಬ್ರೋ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಖುಷಿ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ರೋ. ಇದು ನಂದು ಫಸ್ಟ್ ಕನ್ನಡ ಬ್ಲಾಗು. ಹೆಂಗಿದೆ, ಚೆನ್ನಾಗಿದ್ರೆ ನನ್ಗೆ ಹೇಳಿ, ಇನ್ನ ಚೆನ್ನಾಗ್ ಮಾಡ್ತೀನಿ ಅಷ್ಟೇ ಹೇಳ್ತೀನಿ ಬ್ರೋ. ಬ್ರೇಕ್ಫಾಸ್ಟ್ ಏನು ತಿಂದಿಲ್ಲ, ಈಗ ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಕಾಲೇಜ್ಗೆ ಹೋಗಿ ರೆಡಿ ಆಗ್ತಾ ಇದ್ದೀನಿ. ನಾನು ನಿಮ್ಗೆ ಇವತ್ತು ನಂದು ಔಟ್ಫಿಟ್ ತೋರಿಸ್ತೀನಿ, ಹೆಂಗಿದೆ ನೀವೇ ಚೆಕ್ಔಟ್ ಮಾಡ್ರಿ. ಫಸ್ಟ್ ಬ್ಲೂಟ್ ಶರ್ಟ್ ಹಾಕ್ತಾ ಇದ್ದೀನಿ. ಹೆಂಗಿದೆ ಔಟ್ಫಿಟ್ ಚೆಕ್ ಮಾಡ್ರಿ, ಚೆನ್ನಾಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಈ ವಿಡಿಯೋದಲ್ಲಿ ಜಾಸ್ತಿ ಏನ್ ಮಾಡಲ್ಲ. ಈಗ ಕಾಲೇಜ್ ಹೋಗ್ತೀನಿ, ಕಾಲೇಜಲ್ಲಿ ಫೋನ್ ಅಲೌ ಮಾಡ್ತಿದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಕಾಲೇಜ್ ಆದ್ಮೇಲೆ ಕಂಟಿನ್ಯೂ ಮಾಡಕ್ ಆಗುತ್ತೆ ಈ ಬ್ಲಾಗ್ ನ. ಆಮೇಲೆ ಬ್ರೇಕ್ಫಾಸ್ಟ್ ನೋಡ್ತೀನಿ, ತಿಂದ್ರೆ ನಿಮ್ಗೆ ತೋರಿಸ್ತೀನಿ ಏನ್ ತಿಂತ ಇದೀನಿ ಅಷ್ಟೇ. ಸಿಗಲ್ಲ ನಿಮ್ಗೆ. ಫ್ರೆಂಡ್ಸ್, ಈಗ ನಾನು ATMಗೆ ಹೋಗಿದ್ದೆ ಕಾಸು ವಿಡ್ರಾಲ್ ಮಾಡಕ್ಕೆ. ಏನಾಯ್ತಂದ್ರೆ ನಾನು ನನ್ನ ಕಾರ್ಡ್ ಹಾಕಿದ್ದೀನಿ, ಪಿನ್ ಕರೆಕ್ಟ್ ಎಲ್ಲ ಹಾಕಿದ್ದೀನಿ, ಬಟ್ ಅಲ್ಲಿ ಕಾಸು ಬರ್ತಾನೆ ಇದ್ದಿಲ್ಲ. ನಾನ್ ನನ್ ಬೀಜ ಬಾಯದಲ್ಲಿ ಬಂದ್ಬಿಟ್ಟಿದ್ರು ನಿಜವಾಗ್ಲು. ನಾನಂದ್ರೆ ಜಾಸ್ತಿ ಯೂಸ್ ಮಾಡಲ್ಲ ATM ಕಾರ್ಡು, ಅದು 2-3 ಟೈಮ್ ಟ್ರೈ ಮಾಡಿದ್ದೀನಿ ಅಷ್ಟೇ ಕಾಸು ವಿಡ್ರಾಲ್ ಮಾಡಕ್ಕೆ, ಅಷ್ಟು ನಾನು ಯೂಸ್ ಮಾಡಲ್ಲ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಯ್ತು. ಒಂದೊಂದ್ಸತಿ ಕಾಸೇ ಬರಲ್ಲ ಗುರು ATM ಇಂದ. ನೀವೇನ್ ಮಾಡ್ತೀರಾ ಕಾಸು ಬಂದಿಲ್ಲ ಅಂದ್ರೆ? ಈಗ ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿದೆ ಇಲ್ಲಿ, ತೋರಿಸ್ತೀನಿ ನಿಮ್ಗೆ. ಮಾರ್ನಿಂಗ್ ಟೈಮ್ ತಾನೆ, ಅದಕ್ಕೆ ಟ್ರಾಫಿಕ್. ಈಗ ನಾನು ರೆಡಿ ಇದೀನಿ ಕಾಲೇಜ್ಗೆ ಹೋಗಕ್ಕೆ. ಜಸ್ಟ್ ಈಗ ಹೋಗ್ತೀನಿ, ಬೈಕ್ ಸ್ಕೂಟಿ ಹತ್ತೀನಿ, ಹೋಗ್ತೀನಿ ಕಾಲೇಜ್ಗೆ. ಕಾಲೇಜಲ್ಲಿ ಫೋನ್ ಅಲೌ ಮಾಡ್ರೆ ನಾನು ವಿಡಿಯೋ ಮಾಡ್ತೀನಿ, ಟ್ರೈ ಮಾಡ್ತೀನಿ ನಾನು ವಿಡಿಯೋ ಮಾಡಕ್ಕೆ. ನೋಡೋಣ. ಮತ್ತು ಜಿಮ್ಗೆ ಹೋಗ್ಬೇಕು ಇವತ್ತು ಈವ್ನಿಂಗ್, ಜಿಮ್ಗೆ ಹೋಗ್ತೀನಿ, ಆ ವಿಡಿಯೋನು ತೋರಿಸ್ತೀನಿ ನಿಮ್ಗೆ. ನಾನು ನಿಮ್ಗೆ ಹೇಳ್ಬಿಡ್ತೀನಿ, ನಾನೊಂದು ಫಿಟ್ನೆಸ್ ಕಾಂಟೆಂಟ್ ಕ್ರಿಯೇಟರು. ಆಮೇಲೆ ಅದು ಕನ್ನಡ ಕಾಂಟೆಂಟ್ ಕ್ರಿಯೇಟರ್, ಬ್ಯಾಂಗ್ಳೂರಲ್ಲಿ ಇರ್ತೀನಿ ನಾನು. ಮತ್ತೆ ನಮ್ಮ ಸ್ಟೇಟ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಏನ್ ಹೇಳ್ತೀರಾ ಗುರು, ಕರೆಕ್ಟಾ? ಬಟ್ ನಾನು ಹಿಂದಿವನು, ನಾನು ಕನ್ನಡದಲ್ಲಿ ಬ್ಲಾಗ್ ಮಾಡ್ತೀನಿ. ನಮ್ಮ ಯೂಟ್ಯೂಬ್, ನಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲೋಗಿ ನನಗೆ ಫಾಲೋ ಮಾಡಿಬಿಡ್ರಿ, ನಿಮ್ಮ ಸಪೋರ್ಟ್ ಆಗುತ್ತೆ ನನಗೆ ಅಷ್ಟೇ ಹೇಳ್ತೀನಿ. ಸೆಕೆಂಡ್ ಸೆಟ್ಟು ಇನ್ಕ್ಲೈನ್ ಡಂಬಲ್ ಪ್ರೆಸ್. ಫಸ್ಟ್ ಸೆಟ್ ಅಲ್ಲಿ ಚೆನ್ನಾಗಿ ವಿಡಿಯೋ ಬಂದಿಲ್ಲ, ವಾಯ್ಸು ಅಷ್ಟು ಚೆನ್ನಾಗಿದ್ದಿಲ್ಲ, ಅದಕ್ಕೆ ರೀಸೆಟ್ ಮಾಡ್ತಿದ್ದೀನಿ. ನೋಡೋಣ ಎಷ್ಟು ಸೆಟ್ ಹೋಗುತ್ತೆ, ಎಷ್ಟು ರೆಪ್ಸ್. ಲೆಟ್ಸ್ ಗೋ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾನು ನಿಮ್ಗೆ ಅಷ್ಟೇ 200 ಫಾಲೋವರ್ಸ್ ಕೇಳಿದೆ, ಬಟ್ ನೀವು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಇಂದ ನನಗೆ 300 ಫಾಲೋವರ್ಸ್ ಗೇನ್ ಮಾಡಿ ಕೊಟ್ಟಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಿಜವಾಗ್ಲೂ ನನ್ಗಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ನೀವು ಎಷ್ಟು ಚೆನ್ನಾಗಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಗೆ ಏನೋ ಡೌಟ್ ಇದ್ರೆ, ಫಿಟ್ನೆಸ್ ಅಲ್ಲಿ ಇರ್ಲಿ, ಏನೋ ಡೌಟ್ ಇದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನಾನು ಆಗೋದು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಸಾಲ್ವ್ ಮಾಡಕ್ಕೆ. ಮತ್ತು ಈ ತರನೇ ಸಪೋರ್ಟ್ ಮಾಡ್ತಾನೆ ಇರ್ರಿ. ಮತ್ತೆ ಯೂಟ್ಯೂಬ್ಗೂ ನಾನು ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ. ಡೈಲಿ ವಿಡಿಯೋ ಆಗ್ತಾನೆ ಇರ್ತೀನಿ ನಿಮ್ಗೆಲ್ಲರೂ ಅಷ್ಟೇ. ಬ್ರೋ ಸೆಕೆಂಡ್ ವರ್ಕೌಟ್ ಚೆಸ್ಟ್ ಪ್ರೆಸ್ ಮಷೀನ್ ಅಲ್ಲಿ 3 ಸೆಟ್ ಮಾಡ್ತೀನಿ. ರೆಪ್ಸ್ ನಂದು ಇರುತ್ತೆ ಅಷ್ಟೇ 10 to 12 ರೆಪ್ಸ್ ಅಷ್ಟೇ ಸಾಕು. ಇಲ್ಲಾಂದ್ರೆ ಲಾಸ್ಟ್ 13 ಇಲ್ಲ 14 ರೆಪ್ಸ್ ಹೋಗ್ಬೋದು ಲಾಸ್ಟ್ ಅಲ್ಲಿ. ವೆಯ್ಟ್ ಇಕ್ಕೋದು ಅಷ್ಟೇ 50 kg ವೆಯ್ಟ್, ಏನ್ ಜಾಸ್ತಿ ಇಲ್ಲ ಅಣ್ಣ. ನೋಡೋಣ ಎಷ್ಟು ರೆಪ್ಸ್ ಬರುತ್ತೆ. ಲೆಟ್ಸ್ ಗೋ. One, 2, 3, 4,
ಫಸ್ಟ್ ಈ ಎಕ್ಸಸೈಸ್ ಯಾವಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ದಾನೆ ಜಸ್ಟ್ ರೈಟ್ ಕೈ ಇದ್ರಲ್ಲಿ ತುಂಬಾ ಪೇನ್ ಆಗ್ತಾ ಇತ್ತು ಫಸ್ಟ್. ಈಗ ಸ್ವಲ್ಪ ಚೆನ್ನಾಗಿದೆ ಈ ವರ್ಕೌಟ್. 7, 8, 9, 10. ಫಸ್ಟ್ ಸೆಟ್ ಮಾಡಿದೆ ನಾನು 9 reps ಬಂದಿತ್ತು. ಸೆಕೆಂಡ್ ಸೆಟ್ ಅಲ್ಲಿ 10. ಲಾಸ್ಟ್ ಸೆಟ್ ಅಲ್ಲಿ ನೋಡೋಣ 12 ಟ್ರೈ ಮಾಡ್ತೀನಿ. ಅದು ನನ್ ಫೇಲಿಯರ್ ಇರುತ್ತೆ. ಮತ್ತೆ ಥರ್ಡ್ ಎಕ್ಸಸೈಸ್ ಹೋಗೋಣ ಅಷ್ಟೇ ಬ್ರೋ. ಲಾಸ್ಟ್ ವರ್ಕೌಟ್ ಡಿಪ್ಸ್ ನೋಡೋಣ ಎಷ್ಟು ಸೆಟ್ ಮಾಡ್ತೀನಿ. ಲಾಸ್ಟ್ ಸೆಟ್ ಇದು ರೆಪ್ಸ್ ಗೊತ್ತಿಲ್ಲ ಎಷ್ಟಾಗುತ್ತೆ, ಬಟ್ ಲೋವರ್ ಚೆಸ್ಟ್ ಗೆ ತುಂಬಾ ಸಖತ್ ವರ್ಕೌಟ್. ನೀವು ಟ್ರೈ ಮಾಡಿ ನೋಡ್ರಿ. ಲೆಟ್ಸ್ ಗೋ. ಫಸ್ಟ್ ವರ್ಕೌಟ್ ಬೈಸೆಪ್ಸ್ ಗೆ ವೆಯ್ಟ್ ಅಷ್ಟೇ ಏನಿಲ್ಲ, 14 kg ಅನ್ಕೊಂತೀನಿ ವೆಯ್ಟ್. ಮಾಡೋಣ, ಸ್ಟಾರ್ಟ್ ಮಾಡೋಣ. ತುಂಬಾ ಸೌಂಡ್ ಇದೆ ಜಿಮ್ ಅಲ್ಲಿ. ಸ್ಟಾರ್ಟ್ ಮಾಡ್ತೀನಿ. ಬೈಸೆಪ್ಸ್ ಲಾಸ್ಟ್ ವರ್ಕೌಟ್, ಹ್ಯಾಮಲ್ ಕಾಲು ಲಾಸ್ಟ್ ಮಾಡ್ತೀನಿ. ಒಂದೇ ಸೆಟ್ ಮಾಡ್ತೀನಿ, ಆಮೇಲೆ ಪೋಸಿಂಗ್ ಮೇಲೆ ಹೋಗೋಣ. ಪೋಸಿಂಗ್ ತೋರಿಸ್ತೀನಿ ನಿಮ್ಗೆ ಅಷ್ಟೇ. ನೋಡೋಣ. 12.5 kg ಇದೆ. Let's go. 2, ಬ್ರೋ ವರ್ಕೌಟ್ ಎಲ್ಲ ಆಗ್ಬಿಟ್ಟಿದೆ. ನಾನು ಇವತ್ತು ಟ್ರೈನ್ ಮಾಡಿದೆ ಚೆಸ್ಟ್ ಮತ್ತು ಬೈಸೆಪ್ಸ್. ವರ್ಕೌಟ್ ಚೆನ್ನಾಗೇ ಇತ್ತು, ಬಟ್ ಅಷ್ಟು ಇಂಟ್ರೆಸ್ಟಿಂಗ್ ಇದಿಲ್ಲ. ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಇನ್ನ ಚೆನ್ನಾಗಿ ಮಾಡಕ್ಕೆ ವರ್ಕೌಟ್. ಇವತ್ತು ಈಗ ನಾನು ಪೋಸಿಂಗ್ ತೋರಿಸ್ಬಿಡ್ತೀನಿ. ಜಿಮ್ ಅಲ್ಲಿ ತುಂಬಾ ಸೌಂಡ್ ಮತ್ತು ರಶ್ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಜಲ್ದಿ ಪೋಸ್ಟ್ ಮಾಡ್ತೀನಿ. ಪೋಸಿಂಗ್ ತೋರಿಸ್ಬಿಡ್ತೀನಿ. ಮತ್ತು ಬ್ರೋ, ಇದು ನಾನು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನೋ ಮಿಸ್ಟೇಕ್ ಇದ್ದಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ, ನಾನು ಅದು ಕರೆಕ್ಟ್ ಮಾಡ್ಕೊಂತೀನಿ. ಸಿಗೋಣ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ.